ವೆನಸ್ಡೇನಾ? ಸಾಕು ಸಾಕು ಸಾಕು. ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಸಹ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ಆ್ಯನಿವರ್ಸರಿ ಇದೆ, ವೆಡ್ಡಿಂಗ್ ಆ್ಯನಿವರ್ಸರಿ. ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸ್ಪೆಷಲ್ಲಾಗಿ ಮನೆ ಮುಂದೆ ರಂಗೋಲೆ ಹಾಕಿಬಿಟ್ಟು ನಾವು ಬೆಳಿಗ್ಗೆನೇ 7 ಗಂಟೆಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ಈವ್ನಿಂಗು ಇವರು ಬೇಗ ಮನೆಗೆ ಬರೋದಿಲ್ಲ, ಕೆಲಸ ಇರುತ್ತೆ ಅಂತ. ಹಾಗಾಗಿ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಕೆಲಸ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ್ಯಸ್ ಯೂಶುವಲ್ ಯಾವಾಗಲೂ ನಾವು ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ಗೆ ಬರ್ತಾ ಇರ್ತೀವಿ. ಜಾಸ್ತಿ ಈ ಟೆಂಪಲ್ಗೆ ಬರೋದು. ಹಾಗಾಗಿ ಇಲ್ಲೇ ಬಂದು ಪೂಜೆ ಎಲ್ಲ ಮಾಡಿಸ್ಬಿಟ್ಟು ನಾವು ನಮ್ಮ ಹೆಸರಲ್ಲಿ ಅರ್ಚನೆ ಎಲ್ಲ ಮಾಡಿಸಿದ್ವಿ. ತುಂಬ ಬೇಗ ಬೆಳಗ್ಗೆನೇ ಬಂದಿರೋದ್ರಿಂದ ಅಷ್ಟೇನು ರಶ್ ಆಗಿರಲಿಲ್ಲ, ಜನನೂ ಜಾಸ್ತಿ ಇರಲಿಲ್ಲ. ಬೆಳಗ್ಗೆ ಪೂಜೆ ಆಗಿರುತ್ತೆ, ಫ್ರೆಶ್ ಇರುತ್ತೆ ಅಂತೇಳಿ ಬೆಳಗ್ಗೆನೇ ಬೇಗ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಏಕೆಂದರೆ ಬೆಳಗ್ಗೆನೂ ಇವರು ಬೇಗ ಹೋಗೋದ್ರಿಂದ ಬೇಗ ಬಂದ್ರೇ ಬೆಟರು ಅಂತೇಳಿ 7 ಗಂಟೆಗೆ ಬಂದಿದ್ವಿ ನಾವು. ಆರತಿ ಎಲ್ಲ ಕೊಟ್ಟರು, ಮಂಗಳಾರತಿ ಎಲ್ಲ ಆಯಿತು. ಇವಾಗ ಕಾಯಿ ಹೊಡಿತಾ ಇದ್ದಾರೆ ನಮ್ಮ ಮನೆಯವರು. ನೆಕ್ಸ್ಟು ಕಾಯೆಲ್ಲ ಓಡಿಸ್ಕೊಂಡು ಅಲ್ಲಿ ತೀರ್ಥ ಎಲ್ಲ ಕುಡಿದು ಹೊರಗಡೆ ದೀಪೋತ್ಸವದ ದಿನ ನಾವು ಬರೋಕ್ಕಾಗಿರಲಿಲ್ಲ. ಇವ್ರದ್ದು ಕೆಲಸ ಯಾವ ಟೈಮಲ್ಲಿ ಬೇಗ ಬರಲಿಕ್ಕಾಗಲ್ಲ ಅಂಥೇಳಿ ಇವಾಗ ಬತ್ತಿ, ಎಣ್ಣೆ, ಕಡಲೆ ಬತ್ತಿ ಎಲ್ಲ ತೊಗೊಬಂದಿದ್ದೆ. ಎಣ್ಣೆ ಅದನ್ನು ಹಾಕಿಬಿಟ್ಟು ಇವತ್ತು ಒಂದೆರಡು ದೀಪ ಹಚ್ಚೋಣ ಅಂತೇಳಿ ಹಚ್ತಾ ಇದ್ದೀನಿ. ಅವರೊಂದೆರಡು ದೀಪ ಹಚ್ಚಿದ್ರು, ನಾನು ಒಂದೆರಡು ದೀಪ ಹಚ್ಚಿದೆ. ಇಷ್ಟನ್ನ ಮಾಡಿ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ತಿಂಡಿ ಮಾಡೋದಿದೆ. ತಿಂಡಿ ಎಲ್ಲ ರೆಡಿಗೆ ಅಂದರೆ ಎಲ್ಲ ಹೆಚ್ಚಿಟ್ಟು ಬಂದಿದ್ದೀನಿ. ಇವಾಗ ಹೋದ ತಕ್ಷಣ ಒಗ್ಗರಣೆ ಹಾಕೋದಿದೆ. ಅಷ್ಟು ಹಚ್ತೀರಾ ನೋಡ್ರಿ. ಆ್ಯನಿವರ್ಸರಿ ಅಂದರೆ ದೇವಸ್ಥಾನಕ್ಕೆ ಹೋಗೋದು, ಪೂಜೆ, ಮನೇಲಿ ಸ್ವೀಟು, ಈ ಥರ ಯಾವಾಗಲೂ ಇದ್ದೇ ಇರುತ್ತೆ. ಅದೇ ಥರನೇ ನಾನು ಈ ವರ್ಷವೂ ಮನೆಯಲ್ಲಿ ಒಂದು ಸ್ವೀಟು ಮತ್ತು ಇವಾಗ ಟಿಫನ್ಗೆ ಟೊಮೊಟೊ ಬಾತ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಸ್ವೀಟ್ ಮಾಡೋಕ್ಕಾಗಿರಲಿಲ್ಲ, ಮಧ್ಯಾಹ್ನಕ್ಕೆ ಸ್ವೀಟ್ ಮಾಡೋಣ ಅಂತ ಹೇಳಿ ಟೊಮೊಟೊ ಬಾತ್ ಒಂದನ್ನೇ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಸುಮಾರು ಜನ ನಮಗೆ ತುಂಬ ವಿಶಸ್ನ ಹೇಳಿದ್ದೀರಾ. ತುಂಬ ಖುಷಿ ಆಯಿತು. ಎಲ್ಲರ ಪ್ರೀತಿ ವಿಶ್ವಾಸ ಮತ್ತು ವಿಶಸ್ಸು ನನಗೆ ತಲುಪಿದೆ. ಮತ್ತು ಅದ್ರ ಜೊತೆಗೆ ತುಂಬ ಖುಷಿನೂ ಸಹ ಆಗಿದೆ. ಹೀಗೆ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ಅಂತ ಹೇಳ್ತೀನಿ. ಇವಾಗ ಟೊಮೊಟೊ ಬಾತ್ ಆಯಿತು. ನಾನು ಬೆಳಗ್ಗೆ ಸ್ವಲ್ಪ ಕಷಾಯ ಕುಡಿದ್ರೇ ನನಗೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಕಷಾಯ ಎಲ್ಲ ನಾನು ಕುದಿಸ್ಬಿಟ್ಟು ಹೋಗಿದ್ದೆ. ಬೆಳಗ್ಗೆ ಬಂದ ತಕ್ಷಣ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಅದಕ್ಕೆ ಇನ್ನೊಂದು ಸಲ ಬಿಸಿ ಮಾಡಿಬಿಟ್ಟು ಇವಾಗ ಕಷಾಯನ ಕುಡಿತಾ ಇದ್ದೀನಿ. ನಮ್ಮ ಮನೆಯವರು ಸ್ವಲ್ಪ ಕುಡಿಯೋದು ಕಡಿಮೆ ಇದು. ಯಾಕೆಂದರೆ ನಾನು ಮೆಣಸಿನ್ಕಾಳೆಲ್ಲ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಮಾಡ್ತೀನಿ. ಅವರು ಸ್ವಲ್ಪ ಕುಡಿತಾರೆ, ನನಗೆ ತುಂಬ ಇಷ್ಟ. ಬೆಳಗ್ಗೆ ಅವರು ಟಿಫನ್ ಮಾಡಿ ಅವರು ಡ್ಯೂಟಿಗೆ ಹೋದರು. ನೆಕ್ಸ್ಟು ಮಧ್ಯಾಹ್ನಕ್ಕೆ ನಾನು ಹೆಸರುಬೇಳೆ ಪಾಯಸ ಮಾಡಿಬಿಟ್ಟು ಒಂದು ಅರ್ಧ kg ಚಿಕನ್ನ ತರಿಸಿದ್ದೆ. ಅದರಲ್ಲಿ ಇವಾಗ ಫ್ರೈ ಮಾಡೋಣ, ರೊಟ್ಟಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇವಾಗ ಹೆಸರುಬೇಳೆ ಪಾಯಸ ಇಷ್ಟೊಂದು ಏಕೆ ಅಂದರೆ ಬ್ಯಾಂಕ್ನವರಿಗೆ ಕೊಟ್ಟು ಕಳ್ಸೋಣ ಅಂತೇಳಿ ನಾನು ಒಂದು ಸ್ವೀಟ್ ಆದರೂ ಮಾಡಿ ಕೊಟ್ಟು ಕಳ್ಸೋಣ ಅಂತೇಳಿ ಇಷ್ಟೊಂದು ಮಾಡಿದ್ದೀನಿ. ಒಂದು 3/4 kg ಹೆಸರುಬೇಳೆನ ಬೇಯಿಸ್ಕೊಂಡು ಅದಕ್ಕೆ ಬೆಲ್ಲ, ಡ್ರೈ ಫ್ರೂಟ್ಸು ಮತ್ತು ತುಪ್ಪ ಎಲ್ಲ ಹಾಕಿಬಿಟ್ಟು ಈಗ ರೆಡಿಯಾಗಿದೆ. ಪಾಯಸ ರೆಡಿಯಾಗಿದೆ, ಹೆಸರುಬೇಳೆ ಪಾಯಸ. ಇವಾಗ ಚಿಕನ್ ಫ್ರೈನೂ ಸಹ ರೆಡಿಯಾಗಿದೆ. ಫ್ರೈ ಒಂದೇ ಮಾಡಿದ್ದೀನಿ, ಸಾಂಬಾರೆಲ್ಲ ಏನೂ ಮಾಡೋಕ್ಕೋಗಿಲ್ಲ. ಇವಾಗ ಒಂದೆರಡು ರೊಟ್ಟಿ ಮಾಡಿಬಿಟ್ರೆ ಮಧ್ಯಾಹ್ನದ ಅಡುಗೆ ರೆಡಿಯಾಗಿಬಿಡುತ್ತೆ. ಇವಾಗ ಪಾಯಸ ಬರ್ತಾರೆ ಒಬ್ಬರು ಬ್ಯಾಂಕ್ ಸ್ಟಾಫು, ಅವ್ರು ಬಂದ ತಕ್ಷಣ ಪಾಯಸ ಕಟ್ಗಳಿಸ್ತೀನಿ.
ಮಧ್ಯಾಹ್ನದ ಅಡುಗೆ ಈ ರೀತಿಯಾಗಿತ್ತು. ಮತ್ತು ಈವ್ನಿಂಗು ಸ್ವಲ್ಪ ಸೆಲೆಬ್ರೇಟು ಸಹ ಆಯಿತು. ಬ್ಯಾಂಕ್ ಸ್ಟಾಫ್ನವ್ರು ಎಲ್ಲರೂ ಸಹ ಬ್ಯಾಂಕಿಗೆ ಕರೆದ್ರು ಸೆಲೆಬ್ರೇಟ್ ಮಾಡೋಣ ಅಂತೇಳಿ. ನಾನೇ ಹೋಗಲಿಲ್ಲ. ಮೇಡಮ್ ಕಂಗ್ರಾಚುಲೇಷನ್. ಬೇಡ ಅಂತ ಬಿಡಿಸಿದ್ದೆ ಸರ್ ಕೈ ಹಾಕ್ರಿ ಸರ್ ಕೈ. ಬ್ಯಾಂಕಿನ ಸ್ಟಾಫ್ ಎಲ್ಲ ಸರ್ರು ಮೇಡಮ್ಮು ಎಲ್ಲರೂ ಸಹ ಫೋನ್ ಮಾಡಿ ಬ್ಯಾಂಕಿಗೆ ಬರ್ರಿ ಸೆಲೆಬ್ರೇಟ್ ಮಾಡೋಣ, ಕೇಕ್ ಕಟ್ ಮಾಡೋಣ ಅಂತೇಳಿ ತುಂಬ ಫೋನ್ ಮಾಡಿ ಕರೆದ್ರು. ಬಟ್ಟು ನನಗೆ ವರ್ಷ ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡೋದು ಅಷ್ಟು ಮುಜುಗರ ಅನ್ನಿಸ್ತು. ಹಾಗಾಗಿ ನಾನು ಹೋಗಲಿಲ್ಲ. ನಾವು ಹೋಗಲಿಲ್ಲ ಅಂತ ಕಾರಣಕ್ಕೋಸ್ಕರ ಮನೆಗೆ ಕೇಕು ಸ್ನ್ಯಾಕ್ಸು ಎಲ್ಲ ತೊಗೊಬಂದು ಸೆಲೆಬ್ರೇಟ್ ಮಾಡಿದರು. ತುಂಬ ಖುಷಿ ಆಯಿತು. ಬ್ಯಾಂಕ್ನವರು ಎಲ್ಲ ತುಂಬ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ. ನನ್ನ ಬರ್ತಡೇ ಆಗಲಿ, ಆ್ಯನಿವರ್ಸರಿ ಆಗಲಿ, ಸರ್ ಬರ್ತಡೇ ಆಗಲಿ ಎಲ್ಲದೂ ತುಂಬ ಖುಷಿಯಿಂದ ಮಾಡ್ತಾರೆ ಮತ್ತು ಕರೀತಾರೆ ಬ್ಯಾಂಕಿಗೆ. ಖುಷಿಯಾಗುತ್ತೆ. ಎಲ್ಲ ಸ್ಟಾಫ್ ಎಲ್ಲ ನಮಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ, ಕಾಳಜಿ ಮಾಡ್ತಾರೆ ಅಂತ ಹೇಳಿ. ಅದೇ ಥರ ಮನೆಗೆಲ್ಲ ಕೇಕೆಲ್ಲ ಕಟ್ ಆದಮೇಲೆ ಅವರಿಗೆ ಆಮ್ಲೆಟ್ ಎಲ್ಲ ಹಾಕ್ಕೊಟ್ಟೆ. ಆಮ್ಲೆಟ್ ಎಲ್ಲ ಹಾಕ್ಕೊಟ್ಟು ತಿಂದ್ಬಿಟ್ಟು ಸರ್ರು ಎಲ್ಲರೂ ಮನೆಗೆ ಹೋದರು, ಟೈಮ್ ಆಗಿತ್ತು ಅಂತೇಳಿ. ನೆಕ್ಸ್ಟು ಕೇಕೆಲ್ಲ ಇತ್ತು. ಮಕ್ಕಳು ಸುಮಾರಿದ್ದರು ನಮ್ಮ ಏರಿಯಾದಲ್ಲಿ. ಹಾಗಾಗಿ ಎಲ್ಲ ಮಕ್ಕಳನ್ನು ಕರೆದು ಕೇಕ್ ತಿನ್ನಿಸಿದೆ. ಮಕ್ಕಳೆಲ್ಲ ಕ್ಯೂಟಾಗಿ ಮಾತಾಡಿದರು. ಅದು ಒಂಥರ ಖುಷಿ, ಚೆನ್ನಾಗಿತ್ತು. ಫುಲ್ಲು ಈ ವರ್ಷ ಒಂದು ಡಿಫ್ರೆಂಟ್ ಆದಂಥ ಸೆಲೆಬ್ರೇಟ್ ಆಯಿತು ಮಕ್ಕಳ ಜೊತೆ. ನೀವೇ ನೋಡಿ ಹೇಗೆಲ್ಲ ಆಯಿತು. ಸ್ವಲ್ಪ ಕಾಮಿಡಿ ಮತ್ತು ಖುಷಿ ಇದೆಲ್ಲ ನನಗೆ ತುಂಬ ಇಷ್ಟ ಆಯಿತು ಈ ವರ್ಷದ ಆ್ಯನಿವರ್ಸರಿ. ನಮ್ಮ ಯೂಟ್ಯೂಬ್ ವ್ಯೂವರ್ಸು ತುಂಬ ಜನ ನಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ವಿಶ್ ಮಾಡಿದ್ದೀರಾ. ತುಂಬ ಸಂತೋಷ ಆಯಿತು. ನಿಮ್ಮೆಲ್ಲ ಬ್ಲೆಸ್ಸಿಂಗ್, ನಿಮ್ಮ ವಿಶಸ್ಸು ಎಲ್ಲ ನನಗೆ ತುಂಬ ಖುಷಿ ಕೊಟ್ಟಿದೆ. ಹೀಗೆ ಮತ್ತು ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ಗೆ. ಮತ್ತು ನನಗೆ ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ ಆಗುತ್ತೆ. ನನ್ನ ಚಾನಲ್ಲು ಸಹ ನೀವು ನೋಡ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗುತ್ತೆ. ಕೇಕ್ ತೊಗೊಳ್ರಿ. ಇಷ್ಟು ಮಕ್ಕಳಿಗೂ ಕೇಕೆಲ್ಲ ಕೊಟ್ಬಿಟ್ಟು ಅದು ಒಂಥರ ಸೆಲೆಬ್ರೇಟ್ ತುಂಬ ಚೆನ್ನಾಗಾಯಿತು ಮಕ್ಕಳ ಜೊತೆ. ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತು. ಎಲ್ಲ ಏರಿಯಾ ಮಕ್ಕಳೆಲ್ಲ ಬಂದಿದ್ದರು. ಚೆನ್ನಾಗಾಯಿತು ಆ್ಯನಿವರ್ಸರಿ. ಇದೆಲ್ಲ ಖುಷಿ ನಿಮ್ಮಿಂದ ನನಗೆ ಇಷ್ಟೊಂದು ಖುಷಿ ಸಿಗ್ತಾ ಇದೆ. ನನ್ನ ಒಂದು ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು ಇದಾಗಿದೆ. ಖುಷಿಯಾಗುತ್ತೆ. ನಾನು ಯೂಟ್ಯೂಬ್ ಚಾನಲ್ಲು ಶುರು ಮಾಡಿರೋದು ಮತ್ತು ನನ್ನ ಖುಷಿನ ಹಂಚ್ಕೋತಾ ಇರೋದು ಎಲ್ಲದು ನನಗೆ ಒಂಥರ ಅದು ಹೇಳೋಕ್ಕಾಗಲ್ಲ, ಅಷ್ಟು ಒಂದು ಖುಷಿ ಕೊಡ್ತಾ ಇದೆ. ಎಕ್ಸ್ಪೆಷಲಿ ನಮ್ಮ ಮನೆಯವರ ಸಪೋರ್ಟು ನನಗೆ ತುಂಬ ಇದೆ. ಈ ಚಾನಲ್ಲು ಶುರು ಮಾಡಿದಾಗಿಂದ ಇವತ್ತಿನವರೆಗೂ ತುಂಬ ಸಪೋರ್ಟಿಂಗ್ ಆಗಿದ್ದಾರೆ. ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಹಾಗೆಲ್ಲ ಹೀಗೆ. ಮತ್ತು ನನಗೆ ಹೆಲ್ಪ್ ಮಾಡ್ತಾರೆ. ಅವರು ಫ್ರೀ ಇದ್ದಾಗೆಲ್ಲ ಹೆಲ್ಪ್ ಮಾಡ್ತಾರೆ, ವಿಡಿಯೋ ಮಾಡೋದಾಗಿರಲಿ. ಮತ್ತು ನಾನು ಕೆಲವೊಂದು ರೀಲ್ಸ್ ಹಿಂಗೆ ಅಂತ ಹೇಳಿದಾಗ ಅದು ನನ್ನ ಜೊತೆ ಪಾರ್ಟಿಸಿಪೇಟ್ ಮಾಡೋದಾಗಿರಲಿ, ಹೀಗೀಗೆ ಮಾಡಿರಿ ಅಂತ ಹೇಳಿದರೆ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾರೆ. ಅದು ಒಂದು ಖುಷಿ ವಿಚಾರ. ಹೀಗೆ ನೀವೆಲ್ಲರೂ ಸಹ ಸಪೋರ್ಟ್ ಮಾಡಿ ನನ್ನ ಚಾನಲ್ ಇನ್ನೂ ಸ್ವಲ್ಪ ಜಾಸ್ತಿ ಫೇಮಸ್ ಆಗಲಿ ಅಂತ ಅಂದ್ಕೋತೀನಿ ಈ ಒಂದು ದಿನದಲ್ಲಿ. ಮತ್ತು ಬ್ಯಾಂಕಿನವರಂತೂ ಡೈಲಿ ನನ್ನ ವೀಡಿಯೋಸ್ನ ನೋಡಿ ಒಂದೊಂದು ಕಮೆಂಟ್ಸು ಡೈಲಿ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಫುಲ್ಲು ನನಗೆ ಎನ್ಕರೇಜ್ ಕೊಡ್ತಿದ್ದಾರೆ. ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅದರದ್ದೇ ಒಂದು ವಿಡಿಯೋ ಮಾಡಬೇಕು ನಾನು. ಅಷ್ಟು ನನಗೆ ಸಪೋರ್ಟಿಂಗ್ ಬ್ಯಾಕಲ್ಲಿ ತುಂಬ ಜನ ಇದ್ದೀರಾ ಸಪೋರ್ಟ್ ಮಾಡಲಿಕ್ಕೆ. ಇದೆಲ್ಲದರ ಜೊತೆಗೆ ಈ ಒಂದು ಆ್ಯನಿವರ್ಸರಿ ತುಂಬ ಚೆನ್ನಾಗಿ, ಒಂದು ಸ್ವೀಟಾಗಿ, ಶಾರ್ಟಾಗಿ, ಚೊಕ್ಕವಾಗಿ ಚೆನ್ನಾಗಾಯಿತು.
ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮಕ್ಕಳ ಜೊತೆಗೆ ಸ್ವೀಟ್ ಕೇಕ್ ತಿನ್ನಿಸೋದ್ರ ಮೂಲಕ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಯಾರು ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ಫ್ಯಾಮಿಲಿ ಮತ್ತು ನನ್ನ ಫ್ರೆಂಡ್ಸು ಮತ್ತು ನನ್ನ ಯೂಟ್ಯೂಬ್ ವ್ಯೂವರ್ಸು ಎಲ್ಲರಿಗೂ ಸಹ ಥ್ಯಾಂಕ್ ಯು, ಧನ್ಯವಾದ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. Right hand. Right hand. 1, 2, 3, start.